ಹಾಯ್ ಹೆಲೋ ಆ್ಯಂಡ್ ನಮಸ್ತೆ. ನಾನು ಒಂದು ಹೊಸ ಕಾದಂಬರಿಯ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನವವಧುವಾಗಿ ಬಂದ ಲಕ್ಷ್ಮಿಯ ಅಂತರಾಳದ ಸತ್ಯಾಸತ್ಯತೆಯನ್ನು ನಿಮ್ಮ ಮುಂದೆ ತೋರ್ಪಡಿಸಲಿದ್ದೇನೆ. ದಯವಿಟ್ಟು ಎಲ್ಲರೂ ಈ ಕಾದಂಬರಿಯನ್ನು ಪ್ರತಿದಿನ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಆಶಿಸುತ್ತಾ ನಿಮ್ಮ ಮುಂದೆ ಅನುಮಾನದ ನೆರಳು. ಮದುವೆಯಾದ ನವ ಜೋಡಿಗಳು ರಿಕ್ಷಾದಿಂದ ಇಳಿದರು. ರಾಜು ಮೊದಲು ಇಳಿದು ರಿಕ್ಷಾ ಚಾಲಕನಿಗೆ ಹಣ ನೀಡುತ್ತಿದ್ದರೆ, ಲಕ್ಷ್ಮಿ ಎಲ್ಲ ಬ್ಯಾಗ್ಗಳನ್ನು ಎತ್ತಿಕೊಂಡು ಮನೆಯ ಕಡೆ ನಡೆಯತೊಡಗಿದಳು. ಅಯ್ಯೋ, ಸೂಟ್ಕೇಸ್ ನೀನು ಯಾಕೆ ತಗೊಂಡೆ ಲಕ್ಷ್ಮಿ? ಅದು ತುಂಬ ಭಾರ ಇದೆ. ನಾನು ತರುತ್ತೇನೆ ಎಂದು ರಾಜು ಹಿಂದಿನಿಂದ ಕೂಗು ಹಾಕಿದ. ಆದರೆ ಲಕ್ಷ್ಮಿ ಅವನ ಮಾತನ್ನು ಕೇಳಿಸಲೇ ಇಲ್ಲ. ತನ್ನ ದಾರಿಯಲ್ಲೇ ಮುಂದೆ ಸಾಗಿದಳು. ರಾಜು ಉಳಿದಿದ್ದ ಮತ್ತೊಂದು ಬ್ಯಾಗನ್ನು ಎತ್ತಿಕೊಂಡು ಅವಳ ಹಿಂದೆ ನಡೆದ. ಸ್ವಲ್ಪ ಹೊತ್ತಿನಲ್ಲೇ ಲಕ್ಷ್ಮಿ ಕಾಂಪೌಂಡ್ನೊಳಗಿನ ಒಂದು ಮನೆಯ ಮುಂದೆ ಬಂದು ನಿಂತಳು. ರಾಜು ಆಶ್ಚರ್ಯದಿಂದ ಕೇಳಿದ, ಅಂತೂ ಸರಿಯಾಗಿ ನಮ್ಮ ಮನೆಯ ಮುಂದೆಯೇ ಬಂದು ನಿಂತಿದ್ದೀಯಲ್ಲ, ಇದೇ ನಮ್ಮ ಮನೆ ಅಂತ ಹೇಗೆ ಗೊತ್ತಾಯ್ತು? ಲಕ್ಷ್ಮಿ ನಗುತ್ತಾ ಹೇಳಿದಳು, ಇದಕ್ಕೆ ಯಾವ ದೊಡ್ಡ ವಿದ್ಯೆಯೂ ಬೇಕಾಗಿಲ್ಲ. ಈ ಕಾಂಪೌಂಡ್ನಲ್ಲಿ 2 ಮನೆಗಳಷ್ಟೇ ಇವೆ. ಆ ಮನೆಯ ಬಾಗಿಲು ತೆರೆದಿದೆ, ಜನ ಓಡಾಡುತ್ತಿದ್ದಾರೆ. ಈ ಮನೆಗೆ ಮಾತ್ರ ಬೀಗ ಹಾಕಿದೆ. ಹಾಗಾಗಿ ಇದೇ ನಮ್ಮ ಮನೆ ಅಂತ ಗೊತ್ತಾಯ್ತು. ರಾಜು ನಗುತ್ತಾ ಜೇಬಿನಿಂದ ಕೀಲಿಯನ್ನು ತೆಗೆದು ಬಾಗಿಲು ತೆರೆದ. ಇಬ್ಬರು ತಮ್ಮ ಸಾಮಾನುಗಳೊಂದಿಗೆ ಮನೆಯೊಳಗೆ ಕಾಲಿಟ್ಟರು. ರಾಜು 2 ಕೈಗಳನ್ನು ಚಾಚಿ ನವವಧುವಿಗೆ ಸುಸ್ವಾಗತ ಎಂದು ಹರ್ಷದಿಂದ ಹೇಳಿದ. ಆದರೆ ಲಕ್ಷ್ಮಿ ಅವನ ತೋಳುಗಳಿಂದ ನುಸುಳಿ ಹೊರಬಂದು ಮನೆಯನ್ನೆಲ್ಲ ಒಮ್ಮೆ ಸುತ್ತಾಡಿ ನೋಡತೊಡಗಿದಳು. ಮನೆ ನೋಡಲು ಬಹಳ ಸುಂದರವಾಗಿತ್ತು. ವಿಶಾಲವಾದ ಅಂಗಳ, ದೊಡ್ಡ ಹಾಲ್, 2 ಕೋಣೆಗಳು, ಅಡುಗೆ ಮನೆ ಎಲ್ಲವೂ ಅಚ್ಚುಕಟ್ಟಾಗಿ ನಿರ್ಮಾಣವಾಗಿದ್ದವು. ಆದರೆ ಅವರು ತಂದಿದ್ದ ಸಾಮಾನುಗಳನ್ನು ಬಿಟ್ಟರೆ ಮನೆಯಲ್ಲಿ ಬೇರೆ ಯಾವುದೇ ವಸ್ತು ಇರಲಿಲ್ಲ. ಆದರೂ ಮನೆ ತುಂಬ ಸ್ವಚ್ಛವಾಗಿತ್ತು. ರಾಜುವಿನ ಗೆಳೆಯ ಗಿರೀಶ ಕೆಲಸದವರನ್ನು ಕಳುಹಿಸಿ ಮೊದಲೇ ಮನೆಯನ್ನು ಶುಚಿಗೊಳಿಸಿದ್ದ. ಬೆಳಿಗ್ಗೆಯಿಂದಲೇ ಮದುವೆಯ ಓಡಾಟದಲ್ಲಿ ಸುಸ್ತಾಗಿದ್ದ ಕಾರಣ ಇಬ್ಬರ ಕಣ್ಣುಗಳು ನಿದ್ದೆಯಿಂದ ಭಾರವಾಗಿದ್ದವು. ಹೊಟ್ಟೆಯನ್ನು ಹಿಡಿದುಕೊಂಡು ರಾಜು, ಹಲೋ ಮೇಡಮ್, ಹೊಟ್ಟೆ ತಾಳ ಹಾಕುತ್ತಿದೆ ಎಂದು ತಮಾಷೆಯಾಗಿ ಹೇಳಿದ. ಲಕ್ಷ್ಮಿ ಅವನತ್ತ ನೋಡಿ, ಮೊದಲು ಕೈಕಾಲು ತೊಳೆದು ಬನ್ನಿ, ಅತ್ತಿಗೆ ಕೊಟ್ಟಿರುವ ಬುತ್ತಿ ಊಟ ಮಾಡೋಣ, ನಂತರ ನಿಮ್ಮ ಗೆಳೆಯರ ಮನೆಗೆ ಹೋಗಿ ಹಾಸಿಗೆ ತಂದು ಬಿಡಿ ಎಂದಳು. ಓಕೆ ಚಿನ್ನ ಎಂದು ನಗುತ್ತಾ ರಾಜು ಹೊರಗೆ ಹೋದ. ಅವನು ಕೈಕಾಲು ತೊಳೆದು ಬರುವಷ್ಟರಲ್ಲಿ ಲಕ್ಷ್ಮಿ ಪಕ್ಕದ ಮನೆಯಿಂದ ಒಂದು ತಂಬಿಗೆ ನೀರು ತಂದು ಇಟ್ಟಳು. ಅದನ್ನು ನೋಡಿ ರಾಜು ಆಶ್ಚರ್ಯದಿಂದ, ಅಷ್ಟು ಬೇಗ ಪಕ್ಕದ ಮನೆಯವರ ಜೊತೆ ಪರಿಚಯವೂ ಆಯ್ತಾ ಎಂದು ಕೇಳಿದ. ಲಕ್ಷ್ಮಿ ನಗುತ್ತಾ, ಇಲ್ಲಪ್ಪ, ನೀರು ಮಾತ್ರ ಕೇಳಿ ತಂದೆ. ಸಂಜೆ ತಂಬಿಗೆಯನ್ನು ಹಿಂದಿರುಗಿಸುವಾಗ ಉಳಿದ ಪರಿಚಯ ಮಾಡಿಕೊಳ್ಳುತ್ತೇನೆ ಎಂದಳು. ನಂತರ ಅವಳು ತನ್ನ ಸೂಟ್ಕೇಸ್ ತೆಗೆದು 2 ದೊಡ್ಡ ಸ್ಟೀಲ್ ತಟ್ಟೆಗಳು ಮತ್ತು 2 ಲೋಟಗಳನ್ನು ಹೊರತೆಗೆದಳು. ಇದು ಎಲ್ಲಿಂದ ಬಂದವು ಎಂದು ರಾಜು ಆಶ್ಚರ್ಯದಿಂದ ಕೇಳಿದ. ನನ್ನ ಬ್ಯಾಂಕಿನ ಗೆಳತಿ ಶೀಲ ಕೊಟ್ಟದ್ದು. ಅವಳಿಗೆ ಯಾವುದೋ ಕಾರಣದಿಂದ ಮದುವೆಗೆ ಬರಲು ಆಗಲಿಲ್ಲ. 2 ದಿನಗಳ ಹಿಂದೆ ನನ್ನನ್ನು ಊಟಕ್ಕೆ ಕರೆದು ಸಿಹಿ ಊಟ ಮಾಡಿಸಿ ಕುಂಕುಮ ಹಚ್ಚಿ ಈ ತಟ್ಟೆ ಲೋಟಗಳನ್ನು ಉಡುಗೊರೆಯಾಗಿ ಕೊಟ್ಟಳು. ಆಗ ಅಷ್ಟೇನೂ ಯೋಚಿಸಲಿಲ್ಲ, ಆದರೆ ಈಗ ನೋಡಿದರೆ ಎಷ್ಟು ಉಪಯೋಗಕ್ಕೆ ಬಂದಿವೆ ಎಂದು ಸಂತೋಷದಿಂದ ಹೇಳಿದಳು. ಅಷ್ಟರಲ್ಲಿ ಅವಳು ಬುತ್ತಿಯನ್ನು ತೆರೆದು ಅತ್ತಿಗೆ ಕಳುಹಿಸಿದ್ದ ಅನ್ನ, ಸಾರು, ಚಪಾತಿ, ಪಲ್ಯ, ಕೋಡುಬಳೆ ಮತ್ತು ಕೊಬ್ಬರಿ ಮಿಠಾಯಿಯನ್ನು ತಟ್ಟೆಯಲ್ಲಿ ಬಡಿಸಿದಳು. ಅದನ್ನು ನೋಡಿ ರಾಜು ಸಂತೋಷದಿಂದ, ಪರವಾಗಿಲ್ಲ ಕಣೆ, ನಿನ್ನ ಅತ್ತಿಗೆ ಎಷ್ಟೊಂದು ಪ್ರೀತಿಯಿಂದ ಕಳುಹಿಸಿದ್ದಾರೆ. ಬೆಳಗ್ಗೆ 6 ಗಂಟೆಯೊಳಗೆ ಇಷ್ಟೆಲ್ಲ ಹೇಗೆ ಮಾಡಿರಬಹುದು ಎಂದು ಕೇಳಿದ.
ಲಕ್ಷ್ಮಿ ನಗುತ್ತಾ, ಕೋಡುಬಳೆ ಮತ್ತು ಕೊಬ್ಬರಿ ಮಿಠಾಯಿ ನಿನ್ನೆಯೇ ಮಾಡಿದ್ದರು, ಉಳಿದ ಅಡುಗೆ ಎಲ್ಲವೂ ಇಂದು ಬೆಳಿಗ್ಗೆ ಮಾಡಿದ್ದಾರೆ ಎಂದು ಉತ್ತರಿಸಿದಳು. ಅನುಮಾನದ ನೆರಳಲ್ಲಿ ಲಕ್ಷ್ಮಿಯ ಸಂಸಾರ. ಲಕ್ಷ್ಮಿಯ ಜೀವನದಲ್ಲಿ ಮುಂದೇನು? ಗಂಡನ ಬಗ್ಗೆ ಅನುಮಾನ ಏಕೆ? ಲಕ್ಷ್ಮಿಯ ಅನುಮಾನ ಸತ್ಯವೋ ಭ್ರಮೆಯೋ ಎನ್ನುವ ಕುತೂಹಲಭರಿತ ಸಂಚಿಕೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.